ನಮಸ್ತೆ ಸ್ನೇಹಿತರೆ, ನಮ್ಮ ಒಂದು ಹೊಸ ಸಂದರ್ಶನ ಕಾರ್ಯಕ್ರಮದಲ್ಲಿ ಹಾಲಪ್ಪ ಮಾಸ್ಟರ್ ಇವರು ಉಪನ್ಯಾಸಕರು. ಮತ್ತು ಇವರು ಕೂಡ ಸಾಹಿತಿ, ಹಾಡುಗಳು ಎಲ್ಲ ರಂಗದಲ್ಲೂ ಕೂಡ ಅವರು ಭಾಗವಹಿಸಿ ಕಾರ್ಯಕ್ರಮವನ್ನು ಎಲ್ಲರಲ್ಲೂ ಅಚ್ಚುಮೆಚ್ಚಿನ ಪ್ರೀತಿ ಪಾತ್ರರಾದವರು. ಸೊ ಇಂಥವ್ರದ್ದು ಒಂದು ಸಂದರ್ಶನ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಶ್ರೀ ಗೋಮಾತಾ ಸರ್ಕಲ್ ವತಿಯಿಂದ ಸಂಪೂರ್ಣ ಅವರ ಬಾಲ್ಯ ಜೀವನದಿಂದ ಮತ್ತು ಒಂದು ಎಜುಕೇಷನ್ನು ಮತ್ತು ಈ ಒಂದು ಸಮಾಜ ಸೇವೆಗಳು ಏನೇನು ಮಾಡಿದ್ರು ಅಂತ ಈ ಸಂದರ್ಶನದ ಮೂಲಕ ತಿಳಿಸ್ತಾ ಇದ್ದೀರಿ. ನಮಸ್ತೆ, ಬನ್ನಿ ವೀಕ್ಷಣೆ ಮಾಡಿ. ಪ್ರತಿ ಒಂದು ಕೂಡ ಅವರಿಗೆ ಕೊಠಡಿ ತುಂಬುವಷ್ಟು ಪ್ರಶಸ್ತಿಗಳು. ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಿರೂಪಣೆ ತುಂಬ ಚೆನ್ನಾಗಿ ಮಾಡಿರುವಂಥ ಈ ಹಾಲಪ್ಪ ಮಾಸ್ಟರ್ ಅವರ ಸಂದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಬನ್ನಿ, ನಮಸ್ತೆ. ಹಾಲಪ್ಪ ಮಾಸ್ಟರ್ ಕೂಡ ಕನ್ನಡದ ಅಪಾರವಾದ ಪ್ರೀತಿ, ಗೌರವ ಮತ್ತು ಕನ್ನಡ ಕಲಿಕೆ, ಮಕ್ಕಳಲ್ಲಿ ಕಲಿಕೆ, ಒಂದು ಆಸಕ್ತಿ, ಭಾವನೆಗಳು ಇವೆಲ್ಲ ಸಂಪೂರ್ಣವಾಗಿ ಇವರ ಒಂದು ಬಾಲ್ಯ ಕಥೆ ಮೂಲಕ ಈ ಸಂದರ್ಶನ ಶ್ರೀ ಗೋಮಾತಾ ಚಿತ್ರೀಕರಣ ಮಾಡ್ತಾಯಿದ್ರಿ. ಬನ್ನಿ ವೀಕ್ಷಣೆ ಮಾಡೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ಗೋಮಾತಾ ಸರ್ಕಲ್ ಮಹೇಶ್ ಅಂತೇಳಿ ಚಿಕ್ಕದಾಗಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿದಿರಿ. ಇದರಲ್ಲಿ ನಿಮ್ಮ ಒಂದು ಸಾಧನೆ ಬಗ್ಗೆ ನಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ಬೇಕು. ತಮ್ಮ ಹೆಸರು ಸರ್? ಗೋಮಾತಾ ಮಹೇಶ್ವರ ಅವರಿಗೆ ತುಂಬ ಧನ್ಯವಾದಗಳು ಸರ್. ಹಾಂ ಸರ್, ಥ್ಯಾಂಕ್ ಯು ಸರ್. ಈ ಒಂದು ಚಿಕ್ಕ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಮಾಡಿದ್ದಕ್ಕೆ ಬಂದಿರೋದಕ್ಕೆ ಹೃದಯಪೂರ್ವಕ ವಂದನೆಗಳು ಸರ್. ಪರಿಚಯ, ನಿಮ್ಮ ಒಂದು ಸ್ವಂತ ಸ್ಥಳ ಯಾವುದು ಸರ್? ಸರ್, ನಮ್ಮದು ಈಗ ವಿಜಯನಗರ ಜಿಲ್ಲೆಯಲ್ಲಿ ಹಗರಿಬೊಮ್ಮಳಿ ತಾಲೂಕು ಸೊನ್ನ ಗ್ರಾಮದಲ್ಲಿ ನಾನು ಸುಮಾರು ವರ್ಷಗಳ ಕಾಲ ಅಲ್ಲಿದ್ದೀನಿ ಸರ್. ಪ್ರಾಥಮಿಕ ಶಿಕ್ಷಣ ಎಲ್ಲ ಅಲ್ಲೇ 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಅಲ್ಲಿ ತನ್ನ ಜೀವನವನ್ನು ನಡೆಸಿದ್ದೀನಿ ಸರ್. ಮುಂದಿನ ವ್ಯಾಸಂಗ ನೀವು ಎಲ್ಲೆಲ್ಲಿ ಸರ್ ಮಾಡಿದ್ದು? ಸರ್, ನಂದು ಪ್ರಾಥಮಿಕ ಶಾಲೆಯಲ್ಲಿ 7 ವರ್ಷಗಳ ಕಾಲ ನಾನು ಸೊಲ್ಲಾಂಬಿಕಾ ದೇವಸ್ಥಾನದ ಅಡಿಯಲ್ಲಿ ಅವರ ಆಶೀರ್ವಾದದಲ್ಲಿ ಹಾಗೂ ಕಲ್ಲೇಶ್ವರ ದೇವರ ಆಸ್ಥಾನದಲ್ಲಿ ಅವರ ಅಡಿಯಲ್ಲಿ ಬಹಳ ವರ್ಷಗಳ ಕಾಲ ಅಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮಾಡಿದ್ದೀನಿ ಸರ್. ಅಲ್ಲಿ ತದನಂತರ ಅಲ್ಲಿ ಯಾವುದು ಕನ್ನಡದ ಬಗ್ಗೆ ಅಲ್ಲಿ ಇರ್ತಕ್ಕಂಥ ಪ್ರಾಥಮಿಕ ಶಾಲೆ ಇದು ಯಾವುದಾದ್ರೂ ಇದಿರ್ಬೋದು, ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಅಲ್ಲಿ ಶಿಕ್ಷಕರಾಗಿ ಈಗ ಮಾಡಿಲ್ಲ, ಇನ್ನು ಓದ್ತಾ ಇದ್ದೀನಲ್ಲ. ಅಲ್ಲಿ ಓದುವಾಗ ಸಂಘ ಅಲ್ಲಿ ಆ ಊರಲ್ಲಿ ಕಳೆದ್ರಿ ಅಂದ್ರೆ? ಊರಲ್ಲಿ ಕಳೆದಿದ್ವಿ 3 ವರ್ಷಗಳ ಕಾಲ, 1ರಿಂದ 7ನೇ ತರಗತಿ. ಅದೇ ಸರ್. ಅವಾಗ ನಾನು 13-12 ವರ್ಷ ಆಯ್ತು ಅವಾಗ. ಸರ್, ಅದೇ. ಸೊ ಮತ್ತೆ ನೆಕ್ಸ್ಟ್ ಸರ್ ಕಾಲೇಜು ಮತ್ತೆ ಪ್ರೌಢಶಾಲೆಯಲ್ಲಿ ಓದಿದ್ರಿ ಅಂತ ಕೇಳ್ತೀರಿ? ಅದೇ ಸರ್. ಅವಾಗ ಹೇಳಬೇಕು, ನಾನು ಮೋರ್ಗೇರಿ ಕಾಲೇಜಿನ ವಿದ್ಯಾಭ್ಯಾಸ ಎಲ್ಲೆಲ್ಲಿ ಮಾಡಿದ್ರಿ ಸರ್? ನಾನು ವಿಜಯನಗರ ಕಾಲೇಜ್, ಹೊಸಪೇಟೆ ವಿಜಯನಗರ ಕಾಲೇಜಲ್ಲಿ ನಾನು ಸುಮಾರು 7 ವರ್ಷಗಳ ಕಾಲ ಅಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದೆ ಸರ್. ಅಪ್ ಟು PUC ಹಿಡಿದು ಡಿಗ್ರಿವರೆಗೂ ಅಲ್ಲಿ ಓದಿ, ತದನಂತರ BEdಗೆ ನಾನು ಹರಪನಹಳ್ಳಿಗೆ ಜಗದ್ಗುರು ಸ್ವಾಮಿಗಳ ಜೊತೆಯಲ್ಲಿ ಇಲ್ಲಿ ನಾನು BEd ಮಾಡಿಕೊಂಡೆ. ಆವತ್ತು ನಾನು ಶಿಕ್ಷಕನಾದೆ. ನಿಮ್ಮ ಮೊದಲ ಚಿಕ್ಕಬಳ್ಳಾಪುರಕ್ಕೆ ಬಂದೆ. ನಿಮ್ಮ ಶಿಕ್ಷಣ ಸಂಪೂರ್ಣವಾಗಿ ವಿದ್ಯಾಭ್ಯಾಸ ಎಲ್ಲ ಕಂಪ್ಲೀಟ್ ಮಾಡಿ ಮತ್ತು ನೀವು ಮೊದಲನೇ ಶಿಕ್ಷಕರಾಗಿ ಎಲ್ಲಿ, ಯಾವ ಡಿಸ್ಟಿಕ್ಕಲ್ಲಿ ಸರ್? ಹೌದು, ಹರಪನಹಳ್ಳಿ, ಬಳ್ಳಾರಿ ಜಿಲ್ಲೆ. ಆವಾಗಿನ ಕಾಲದಲ್ಲಿ ಹರಪನಹಳ್ಳಿ ಅಲ್ಲಿ ನೀವು ಶಿಕ್ಷಕರ ಸಂಪೂರ್ಣವಾಗಿ ಅಲ್ಲಿ BEd ಮಾಡಿಕೊಂಡು ಸುಮಾರು 1 ವರ್ಷಗಳ ಕಾಲ ಅಲ್ಲಿ ನಾನು ತರಬೇತಿಯನ್ನು ಪಡ್ಕೊಂಡು ನಂತರ ನಾನು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀನಿ ಸರ್. ಚಿಕ್ಕಬಳ್ಳಾಪುರದಲ್ಲಿ ಶಿಕ್ಷಕರಾಗಿ ಯಾವ ಒಂದು 1990ರಿಂದ 91 ಎಲ್ಲಿ ಮಾಡಿದ್ರಿ ಸರ್? ನಾನು ಇದರಲ್ಲಿ ಹರಪನಹಳ್ಳಿಯಲ್ಲಿ ಸಂಪೂರ್ಣ ಶಿಕ್ಷಣದ ತರಬೇತಿನ ಪಡೆದು ಮೊದಲನೇ ಹೆಜ್ಜೆ ನಿಮ್ಮ ಒಂದು ಯಾವ ಡಿಸ್ಟಿಕ್ಕಲ್ಲಿ ಸರ್ ನೀವು ಟೀಚರ್ ಆಗಿ, ಶಿಕ್ಷಕರಾಗಿ, ಉಪನ್ಯಾಸಕರಾಗಿ ಕಾಣಿಸ್ಕೊಂಡಿದ್ದು ಯಾವ ಒಂದು ಡಿಸ್ಟಿಕ್ಕಲ್ಲಿ ಸರ್? ಡಿಸ್ಟಿಕ್ಕಲ್ಲಿ ಚಿಕ್ಕಬಳ್ಳಾಪುರದಲ್ಲ ಸರ್? ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಿ ಸರ್? ಚಿಕ್ಕಬಳ್ಳಾಪುರದಲ್ಲಿ CB ವೆಂಕಟರಾಯವರ ಆಶ್ರಯದಲ್ಲಿ ನಾನೊಬ್ಬ ಶಿಕ್ಷಕನಾಗಿ, ಉಪನ್ಯಾಸಕರಾಗಿ ನಾನು ಅಲ್ಲಿ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿದ್ದೀನಿ ಸರ್. ಓಕೆ ಸರ್. ಕನ್ನಡದ ಬಗ್ಗೆ ಆಸಕ್ತಿ ತುಂಬ ಇದೆ, ಒಂದು ಸಾಹಿತಿಗಳ ಬಗ್ಗೆ ಆಸಕ್ತಿ ಇದೆ. ಇವೆಲ್ಲ ಆಲೋಚನೆಗಳು ಯಾವ ಬಾಲ್ಯದಿಂದ ಬಂದಿದೆ ಅಂತ ತಾವು ಅವಾಗೇ ಹೇಳಿದ್ರಿ. ಸೊ ಇಲ್ಲಿ ನಿಮ್ಮ ಮೊದಲನೇ ಹೆಜ್ಜೆಯಲ್ಲಿ ಏನೇನು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರಿ ಸರ್? ಪ್ರಾಥಮಿಕ ರೀತಿಯಿಂದ ನಾನು ಗಾಯಕನಾಗಿದ್ದೆ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನನ್ನ ಒಂದು ಸಂಘವನ್ನು ಕಟ್ಟಿಕೊಂಡು ಅಲ್ಲಿ ಸುಮಾರು 1979, 80, 80 ಮತ್ತು 81ರಲ್ಲಿ ಮುಖಾಂತರ ನಾನು ಎಲ್ಲ ಕಾರ್ಯಕ್ರಮಗಳಿಗೆ ಭಾಗವಹಿಸ್ತೀನಿ. ಈಗ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಆಗಲಿ ಎಲ್ಲ ನನ್ನ ಮಾತೃಭಾಷೆಗೆ ಭಾಳ ಅಭಿಮಾನ. ನಾನು ಕನ್ನಡ ಶಿಕ್ಷಕನಾಗಿರೋದ್ರಿಂದ
ನನಗೆ ಕನ್ನಡಕ್ಕೆ ಭಾಳಷ್ಟು ಉತ್ತಮ ಕೊಡುವಂಥ ವ್ಯಕ್ತಿ. ಕನ್ನಡವನ್ನು ಕಲಿಬೇಕು, ಕನ್ನಡವನ್ನು ಚೆನ್ನಾಗಿ ಕಲಿಸಬೇಕು ಬೇರೆಯವರಿಗೆ ಅನ್ನೋದು ನನ್ನ ಭಾವನೆಯಿಂದ ನಾನು ಮಾತೃಭಾಷೆ ಕನ್ನಡವನ್ನು ಬಳಸ್ಕೊಂಡು ಬಂದಿದ್ದೀನಿ. ಸುಮಾರು 1000 ಜನ ವಿದ್ಯಾರ್ಥಿಗಳಿಗೆ ನಾನು ಪಾಠವನ್ನು ಮಾಡಿದ್ದೀನಿ. ಆಗಲೇ ಜೊತೆಗೆ ಎಲ್ಲ ಕನ್ನಡಕ್ಕೆ ಅದು ನಿರೂಪಣೆ ಇರ್ಬೋದು, ಭಾಷೆ ಇರ್ಬೋದು, ಆಮೇಲೆ ಮಾತಿರ್ಬೋದು, ಎಲ್ಲ ವಿಚಾರಗಳನ್ನು ನಾನು ಕನ್ನಡದಲ್ಲಿ ನಿರೂಪಿಸ್ಕೊಂಡು ಬಂದಿದ್ದೀನಿ ಸರ್. ಸೊ ಮತ್ತು ನೀವು ಭಕ್ತಿಗೀತೆಗಳು, ಹ್ಞೂ. ಸಾಹಿತ್ಯ ರಚನೆ ಇವೆಲ್ಲ ಹೇಗೆ ಸರ್? ಇದು ಮನುಷ್ಯನಲ್ಲಿ ಬರುವಂಥ ಆಲೋಚನೆಗಳು ಹೆಂಗೆ ಅಂತ? ನನಗೆ ಮೊದಲು ಕನ್ನಡ ಕಲಿಬೇಕು ಅನ್ನೋದು ನನ್ನ ಮೊದಲಿಂದಲೂ ಬುನಾದಿ ಇತ್ತು. ನಮ್ಮ ತಂದೆ ತಾಯಿಗಳು ಕೊಟ್ಟಿರ್ತಕ್ಕಂಥ ಕೊಡುಗೆ, ಅವರ ಸಂಗೀತದ ವಿಚಾರ ನನಗೆ ಬಳುವಳಿ ಆಗಿ ಬಂತು ನನ್ನ ರಕ್ತದಲ್ಲಿ. ಅಂದರೆ ಕುಟುಂಬದವರೆಲ್ಲ ಅವರ ಇದರಲ್ಲಿ, ಅವರ ಆಶ್ರಯದಲ್ಲಿ ಅವನ್ನ ನೋಡಿ ನಾನು ಕಲ್ತ್ಕೊಳ್ಬೇಕು ಅನ್ನೋ ಭಾವನೆಯಿಂದ ನಾನು ಹಾಡುಗಾರನಾದೆ. ಹಾಡು ಅನ್ನೋದು ನನಗೆ ಭಾಳಷ್ಟು ಉತ್ತಮವಾದ, ಭಾಳ ಆಸಕ್ತಿ ಉಳ್ಳುವಂಥ ಒಂದು ಹಾಡೋದು. ಅಂಥ ಅನೇಕ ಗಾಯನಗಳನ್ನು, ಭಕ್ತಿಗೀತೆಗಳನ್ನು, ಭಾವಗೀತೆಗಳನ್ನು, ಜಾನಪದ ಗೀತೆಗಳನ್ನು ಅಥವಾ ಇಂದಿನ ಮೂಲೆಯಿಂದ ಬಂದಿರತಕ್ಕಂಥ ಹೊರತು ಈಗಿನಿಂದಲ್ಲ, ಮೊದಲಿಂದಲೂ ಅದನ್ನು ಅಭ್ಯಾಸ ಮಾಡಿಕೊಂಡು ನನ್ನ ಆಸಕ್ತಿಯಿಂದ ಸುಮಾರು ರಾಜ್ಯ ಮಟ್ಟದವರೆಗೂ ನಾನು ಕಾರ್ಯಕ್ರಮದಲ್ಲಿ ನಿರ್ವಹಿಸಿಕೊಂಡು ಹೆಚ್ಚಿನ ರೀತಿಯ ಸ್ಥಾನವನ್ನು ನಾನು ಕಳಿಸಿಕೊಂಡಿದ್ದೀನಿ. ವಿಚಾರ ನಮಗೆ ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದೇನೆಂದರೆ, ನೀವು ಬಾಲ್ಯದಲ್ಲಿಂದನೂ ನೀವು ಒಂದು ಸಾಮಾಜಿಕ ಕಾರ್ಯಕ್ರಮಗಳಿಗೆ ಕೈ ಜೋಡಿಸ್ತಾ ಇದ್ರಿ, ಮೊದಲನೇವರಾಗ್ತಾ ಇದ್ರಿ. ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಸರ್. 1992ರಿಂದ ಬಂದಾಗ ಪ್ರತಿಯೊಂದು ಕಾರ್ಯಕ್ರಮಕ್ಕಾಗಲಿ ಅಥವಾ ಅನೇಕ ವಿಚಾರ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಬೇಕು ಅನ್ನೋದು ನನ್ನ ಭಾವನೆ. ನಾನು ಶಿಕ್ಷಕನಾಗಿರೋದ್ರಿಂದ ಒಬ್ಬ ಶಿಕ್ಷಕನಾಗಿ ಇನ್ನೊಬ್ಬ ಮಕ್ಕಳಿಗೆ ನಾನು ಮಾದರಿ ಆಗಬೇಕು, ಅವರನ್ನು ಕಲಿಸಬೇಕು ಅನ್ನೋ ಭಾವನೆಯಿಂದ ನಾನು ಬಂದಿದ್ದೇನೆ. ಅವತ್ತು ಸಾಹಿತ್ಯ ಮತ್ತು ನನ್ನ ಮಾತು, ನನ್ನ ಹಾಡು ಅವತ್ತಿನ ಜೀವನದಲ್ಲಿ ಭಾಳ ಉತ್ತಮವಾದ ಸ್ಥಾನವನ್ನು ಕೊಡಿಸಿದ್ದಾರೆ. ಹಾಗಾಗಿ ನನಗೆ ಸಾಧನೆ ಬರೀ ಇದರಲ್ಲಿ ಸರ್ಕಾರಿ ಶಾಲೆ, ಸರ್ಕಾರಿ ಇದರಲ್ಲಿ ಯಾವುದು ಸರ್ ಇದು ಹಾಸ್ಟೆಲ್ಗಳಲ್ಲಿ ಅವ್ರಿಗೆ ಟ್ಯೂಷನ್ ಏನೋ ಮಾಡ್ತಾ ಇದ್ರಿ? ಅಲ್ಲಿ ಟ್ಯೂಷನ್ ಮಾಡ್ತಾ ಇದ್ದೆ. ಬೆಳಿಗ್ಗೆ 4 ಗಂಟೆಗೆ 5 ಗಂಟೆಗೆ ಹೋಗಿ ಉಚಿತವಾಗಿ ಮಕ್ಕಳಿಗೆ ಪಾಠವನ್ನು ಕೊಟ್ಟು ಏನು ಸರ್ ಆ ಥರ ಪ್ರೇರೇಪಣೆ ಹೆಂಗೆ ಸರ್? 5 ಗಂಟೆಗೆ ಸರಿಯಾಗಿ ಮಕ್ಕಳಿಗೆ ಒಳ್ಳೇದಾಗಲಿ, ಅವ್ರಿಗೆ ಪಾಪ ಇಲ್ಲಿಂದ ಬಂದಿರ್ತಾರೆ ಮಕ್ಕಳು, ಬಡತನದಿಂದ ಬಂದಿರತಕ್ಕಂಥ ಮಕ್ಕಳು, ಅಲ್ಲಿ ಸರಿಯಾದ ರೀತಿಯ ರೂಪುರೇಷೆಗಳು ಇರಲಿಲ್ಲ, ಅವ್ರಿಗೆ ಶಿಕ್ಷಣ ಅಂತಕ್ಕಂಥ ವಿಚಾರ ಗೊತ್ತಿರಲಿಲ್ಲ. ಎಷ್ಟನೇ ಇಸ್ವಿಯಲ್ಲಿ ಸರ್ ಇದು? 1993ರಲ್ಲಿ ಅನೇಕ ವಿದ್ಯಾರ್ಥಿ ನಿಲಯದಲ್ಲಿ ನಾನು ಪಾಠವನ್ನು ಮಾಡಿದ್ದೀನಿ. ಅದು ಅರೆಕಾಲಿಕ ಶಿಕ್ಷಕನಾಗಿ ಸಂಬಳಿಗಾಗಿ ಯೋಚನೆ ಮಾಡಿಲ್ಲ, ಮಕ್ಕಳಿಗಾಗಿ ಶಿಕ್ಷಣ ಕೊಡಬೇಕನ್ನೋದೇ ನನ್ನ ಆಸೆ ಸರ್. ಅದೇ ಸರ್. ಸಾಮಾಜಿಕ ಸೇವೆಗಳಲ್ಲಿ ನೀವು ಮೊದಲನೇವರಾಗ್ತಾ ಇದ್ರಂತೆ, ಅದ್ರ ಬಗ್ಗೆ ಏನು ಸರ್ ನಿಮ್ಮ ಒಂದು ಸಾಧನೆ ಏನು? ಸರ್, ಸಾಧನೆ ಅಂದರೆ ಸಂಪೂರ್ಣ ಸಾಕ್ಷರತೆ ಅನ್ನೋದು ಒಂದು ಸರ್ಕಾರದವರು ಇದು ಮಾಡಿ ಆ ಒಂದು ಸಂದರ್ಭವನ್ನು ಕೊಟ್ಟಿದ್ದರು. 1993-94 ಇರ್ತಕ್ಕಂಥ ಈ ಸಾಧನೆ ಸಂಪೂರ್ಣವಾಗಿ ಪ್ರತಿಯೊಂದು ಹಳ್ಳಿಗೂ ಹೋಗಿ ಕಲಾವಿದರಾಗಿ ಅಲ್ಲಿ ಎಲ್ಲ ಆ ಒಂದು ಅರಿವನ್ನು ಕೊಡುವಂಥ ಒಂದು ಕಾರ್ಯಕ್ರಮಗಳನ್ನು ನಾನು, ಅಂದರೆ ಶಾಲೆಗೆ ಮಕ್ಕಳನ್ನ ಕಳಿಸಿ ಅನ್ನೋ ಒಂದು ಮಕ್ಕಳೆಲ್ಲ ಬೇರೆ ಇಡೀ ಹಳ್ಳಿಯಲ್ಲಿ ಅನಕ್ಷರತಕ್ಕಂಥ ವ್ಯಕ್ತಿಗಳನ್ನು ಸಾಕ್ಷರತರನ್ನಾಗಿ ಮಾಡಬೇಕಂತೇಳಿ ನಾವು ಸುಮಾರು ವರ್ಷಗಳ ಕಾಲ ನಾನು ಸೇವೆಯನ್ನು ಮಾಡಿದೆ. ಅಂದರೆ ಅಲ್ಲಿ ಅದರದೇ ಆದ ಕತೆ ಸಂಭಾಷಣೆ ಎಲ್ಲ ಮಾಡಿ, ಸಂಭಾಷಣೆ ಮತ್ತು ಹಾಡು ಮತ್ತು ಆ ಮಕ್ಕಳನ್ನು ಅಲ್ಲಿ ಇರ್ತಕ್ಕಂಥ ಜನಗಳನ್ನು ಅವಿದ್ಯಾವಂತರಾಗಿದ್ದಾರೆ, ಭಾಳ ಜನ ಅವಿದ್ಯಾವಂತರಾಗಿದ್ದರು ವಿದ್ಯಾವಂತರನ್ನಾಗಿ ಮಾಡಬೇಕಂತೇಳಿ ಸರ್ಕಾರ ನಮಗೆ ಕಳಿಸಿದರು. ಅವತ್ತಿನ ಕಾರ್ಯಕ್ರಮದಲ್ಲಿ ನಾನು ಭಾಳ ಹಳ್ಳಿಗೂ, ಬರೀ ಒಂದು ಊರಿಗೆ ಮಾತಕ್ಕಂತಲ್ಲ, ಇಡೀ ಚಿಕ್ಕಬಳ್ಳಾಪುರದ ಯಾವುದೇ ತಾಲೂಕುಗಳಾಗಿರಲಿ, ಹಾಲಪ್ಪ ಮಾಸ್ಟರ್ ಅಂದರೆ ಎಲ್ಲರಿಗೂ ಪರಿಚಿತವಾಗಿ ಪ್ರತಿಯೊಂದು ಹಳ್ಳಿಗೂ ನಾನು ಇದಕ್ಕೆ ಸಾಕ್ಷರತಾ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಾಕ್ಷರತಾವನ್ನು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ, ನನಗೆ ಅಭಿಮಾನವನ್ನು ಕೊಟ್ಟಿದ್ದಾರೆ. ಅದು ನನಗೆ ತುಂಬ ಧನ್ಯವಾದಗಳು ಸರ್. ಯಾಕಂದರೆ ಅದು ನನ್ನ ಜೀವನ ಅನ್ನೋದು ಹೇಗೆ ಅನ್ನೋದರೆ ಬೆಳೆಸಬೇಕು ಅನ್ನೋ ಭಾವನೆಯಿಂದ ಹೃದಯಪೂರ್ವಕವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ, ಅದು ಬಿಟ್ಟು ಬೇರೆಯವರೆಲ್ಲ ಅನ್ನೋದು, ಇದೊಬ್ಬ ಕಲಾವಿದನಾಗಿ, ಒಬ್ಬ ಸಾಹಿತ್ಯಗಾರರಾಗಿ, ಒಬ್ಬ ಕನ್ನಡಿಗನಾಗಿ ಆ ಒಂದು ವಿಷಯದಲ್ಲಿ ನಾನು ಅದನ್ನು ಅರಿವಾಗಿ ಅದನ್ನೇನಾದರೂ ಮಾಡಿ ಉತ್ತಮವಾಗಿ ಸಾಧನೆ ಮಾಡಬೇಕನ್ನೋದು ಒಂದೇ ಒಂದು ಗುರಿಯಿಂದ ನಾನು ಆ ಒಂದು ಕಾರ್ಯವನ್ನು ಮಾಡಿದ್ದೀನಿ ಸರ್. ಇನ್ನೊಂದು ವಿಚಾರ, ನಿಮ್ಮ ಮನೆಗೆ ನಮ್ಮನ್ನು ಕರೆದ್ರಿ. ಸೊ ಆ ಮನೆಯಲ್ಲಿ ಕರೆದಾಗ ಒಂದು ಕೊಠಡಿಯಷ್ಟು ತುಂಬುವಷ್ಟು ಪ್ರಶಸ್ತಿಗಳು, ಇವೆಲ್ಲ ಹೆಂಗೆ ಸರ್? ಇದು ಯಾವ ರೀತಿ ಸರ್? ಇದು ಜನ ನಮ್ಮ ಮಾತಿಗೆ, ನನ್ನ ಹಾಡಿಗೆ, ನನ್ನ ಕಾರ್ಯಕ್ರಮಕ್ಕೆ ನಾನು ಕೊಡುವಂಥ ಇದು ಮಾತುಗಳಿದೆಯಲ್ಲ, ಅದೆಲ್ಲ ನನ್ನನ್ನು ಪ್ರಶಸ್ತಿ ನನ್ನನ್ನು ಕರೆದಿದೆ ಹೊರತು
ನಾನಾಗಿ ನಾನು ಪ್ರಶಸ್ತಿಗೆ ಹೋಗಿಲ್ಲ, ಜನತೆ ನನಗೆ ಸಹಕಾರ ಕೊಟ್ಟಿದ್ದಾರೆ. ನೀವು ಮನೇಲಿ ಒಂದು ಮಾತಂದ್ರಿ, ನಾನು ನಡ್ಕೊಂಡು ಹೋಗೋನ್ನ ಬೆಂತಟ್ಟಿ ಕರೆದು ಕೊಟ್ಟಿರುವಂತ ಬೆಂತಟ್ಟಿ ಅಭಿಮಾನಿ ದೇವರುಗಳು. ದೇವರು ಅವರು ನನಗೆ ಸಹಕಾರ ಅದೇ ಕೊಟ್ಟಿದ್ದಾರೆ. ಅದೇ ಆ ಸಹಕಾರದಿಂದ ನಾನು ಇಷ್ಟು ವರ್ಷಗಳ ಕಾಲ ನಾನು ಮತ್ತೆ ಸಂತೋಷ ಆಗ್ತಾ ಇದೆ ಅಲ್ವಾ ಸರ್ ನಿಮ್ಗೆ? ಆ ಒಂದು ನೀವು ನೋಡಿ ಯಾವುದೋ ಒಂದು ಹಳ್ಳಿಯಲ್ಲಿ ಹುಟ್ಟಿ ಹೌದು. ಸೊ ಈ ತರ ಪ್ರಶಸ್ತಿಗಳು ಪಡ್ಕೊಂಡು ಮತ್ತೆ ಎಲ್ಲರ ಮನಸ್ಸು ಗೆದ್ದಿರುವಂಥದ್ದು ಎಷ್ಟು ಸಂತೋಷ ಅನ್ಸುತ್ತೆ ಸರ್? ಖಂಡಿತ ಖಂಡಿತ ಅದರಲ್ಲಿ ಎರಡು ಮಾತಿಲ್ಲ. ನನಗೆ ಜೀವನವನ್ನು ಬದುಕಬೇಕು ಅನ್ನೋ ಭಾವನೆಯಿಂದ ನಾನು ಏನಾದರೂ ಮಾಡಿ ಸಾಧನೆ ಮಾಡಬೇಕು ಅನ್ನೋದರಿಂದ ದೇವರು ಕೊಟ್ಟಿರ್ತಕ್ಕಂಥ ವರ ಮತ್ತು ಎಲ್ಲ ಜನತೆ ನನಗೆ ಸಹಕರಿಸಿರ್ತಕ್ಕಂಥ ವ್ಯಕ್ತಿಗಳು, ಅದರಲ್ಲೂ ನಮ್ಮ ಸಿ ವೆಂಕಟಾಯಪ್ಪರವರ ಆಶ್ರಯದಲ್ಲಿ ಬಹಳ ವರ್ಷಗಳ ಕಾಲ ನಾನು ಪಾಠ ಮಾಡಿದ್ದೀನಿ. ನನಗೆ ಸಹಕರಿಸಿದ್ದಾರೆ, ಬೆಂತಟ್ಟಿದ್ದಾರೆ. ಇದಕ್ಕೆಲ್ಲ ನನಗೆ ಅಭಿಮಾನ. ನನ್ನ ಸ್ನೇಹಿತರು, ಅದರಲ್ಲೂ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಎಲ್ಲ ಸ್ನೇಹಿತರು ನನಗೆ ಸಹಕರಿಸಿದ್ದಾರೆ ಮತ್ತು ನನ್ನ ಬಂಧುಗಳು ನನಗೆ ಸಹಕರಿಸಿದ್ದಾರೆ. ಅದರಿಂದ ನನ್ನ ಬದುಕು ನಾನು ಅಂದ್ರೆ ಈ ಒಂದು ವಿಚಾರದಲ್ಲಿ ಮನಸ್ಸು ನೆಮ್ಮದಿ ಸಂತೋಷ ಮನಸ್ಸು, ಇದ್ರೆ ಹಾ. ಎಲ್ಲ ಸಾಧಿಸ್ಬೋದು ಅನ್ನೋದು. ಹೌದೌದು. ಇವಾಗ ನೀವು ಹೇಳಿದ್ರೆ ಫ್ರೆಂಡ್ಸ್ ಆಗ್ಲಿ ನೆಂಟರಾಗ್ಲಿ ಆಗಿರ್ಬೋದು. ಎಲ್ಲ ನಮ್ಮ ಕೂಡು ಬಳಗೆ ನಮ್ಮ ಜೊತೆಯಲ್ಲಿ ಇರೋರೆಲ್ಲ ನಮ್ಮ ಜೊತೆಯಲ್ಲಿ ಒಟ್ಟಾಗಿ ಪ್ರೀತಿಯಿಂದ ಇದ್ದಾಗ ಮನುಷ್ಯನಿಗೆ ಸಾಧನೆಗೆ ಒಂದು ದಾರಿ ಅನ್ಸುತ್ತಾ? ಓಕೆ ಓಕೆ ಸರ್. ಸರ್, ಮನಸ್ಸಿಗೆ ಎಲ್ಲರ ಮನಸ್ಸಲ್ಲೂ ತಾಟುವಂಥ ಒಳ್ಳೊಳ್ಳೆ ಪ್ರಶಸ್ತಿಗಳು ತೊಗೊಂಡಿದ್ದೀರಾ, ಒಂಥರ ಖುಷಿ ಆಗುತ್ತೆ ಸರ್. ಯಾವ ಪ್ರಶಸ್ತಿ ನಿಮಗೆ ಸಿಕ್ಕಿದೆ ಸರ್? ಸರ್, ನನಗೆ BJS ಕಾಲೇಜಲ್ಲಿ ಹಾಂ ನನ್ನ ಸನ್ಮಾನಿಸಿ ಕರೆದಿರ್ತಕ್ಕಂಥ ಕಾರ್ಯಕ್ರಮ ಡಾಕ್ಟರ್ ರಾಧಾಕೃಷ್ಣ ಅವರ ಜನ್ಮದಿನಾಚರಣೆ ಅಂಗದಲ್ಲಿ ನನ್ನ ಅತ್ಯುತ್ತಮ ಶಿಕ್ಷಕರಾಗಿ ನನ್ನನ್ನು ಗೌರವಿಸಿದ್ದಾರೆ. ಹಾಂ ಸರ್. ನನ್ನನ್ನು ಗೌರವಿಸಿದ್ದಾರೆ. ಅದಕ್ಕಿಂತ ಹೆಚ್ಚಿನ ವಿಚಾರ ಏನಿದೆ ಸರ್? ಮತ್ತು ಇನ್ನೊಂದು ಆ, ಇದು ನನ್ನ ಇಡೀ ಬೆಂಗಳೂರಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ AC ಆಗಿರ್ತಕ್ಕಂಥ ಭಾಸ್ಕರ್ ಸರ್ ಅವರ ಆಶ್ರಯದಲ್ಲಿ ನನಗೆ ಮಾಸಾಸನ ಪತ್ರವನ್ನು ನನಗೆ ಸಹಕರಿಸಿದ್ದಾರೆ. ನನಗೀಗಲೂ ನನ್ನ 60 ವರ್ಷ ಆದ ನಂತರ ನನಗೊಂದು ಮಾಸಾಸನ ಕೊಟ್ಟಿದ್ದಾರೆ. ಅದು ನಿಜಕ್ಕೂ ನನಗೆ ಧನ್ಯವಾದಗಳು ಸರ್. ಅದು ಮತ್ತೆ ಹೀಗೆ ಹಾಂ ಹಾಗೆ ಇನ್ನೊಂದಿಲ್ಲ, ಬೆಂಗಳೂರಿನಲ್ಲಿ ವೈದ್ಯಕೀಯ ಸಾಹಿತ್ಯದ ಸಮ್ಮೇಳನದಲ್ಲಿ ಕನ್ನಡ ರತ್ನ ಅಂತಕ್ಕಂಥ ಏನು ಅದೃಷ್ಟ ಸರ್, ನನಗೆ ಕನ್ನಡದ ರತ್ನ. ಕನ್ನಡ ರತ್ನ ಅಂತೇಳಿ ನನಗೆ ಅವರು ಅದೇ. ಕೊಟ್ಟಿದ್ದಾರೆ. ಅದೇ. ನನಗೆ ಡಾಕ್ಟರೇಟನ್ನು ಕೊಟ್ಟಿದ್ದಾರೆ. ಹಾಂ ನನಗೆ ಸರ್. ಅದಕ್ಕಿಂತ ಹೆಚ್ಚಿನ ವಿಚಾರ ನನಗೆ ಬೇರೆ ಏನು ಬೇಕಾಗಿಲ್ಲ ಸರ್. ಇಡೀ ಜೀವನವನ್ನು ನನ್ನ ಮಾದರಿಯಾಗಿ ಅಂದ್ರೆ ಇನ್ನೂ ಕನ್ನಡ ಸಾಹಿತ್ಯಕ್ಕೆ ನಾನು ಯಾವಾಗಲೂ ಪ್ರತಿ ಸಾಹಿತ್ಯಕ್ಕೂ ನಾನು ಹೋಗ್ತಾ ಇದ್ವಿ. ಈಗಿನಿಂದಲೂ ಮೊದಲಿಂದಲೂ ನಾನು ಕನ್ನಡ ಸಾಹಿತ್ಯಕ್ಕೆ ಪ್ರತಿ ಶಾಲೆಗೂ, ಪ್ರತಿ ಮಕ್ಕಳಿಗೂ, ಪ್ರತಿ ಕಾರ್ಯಕ್ರಮಕ್ಕೂ ನಾನು ಭಾಗಿಯಾಗಿ ಇಡೀ ಕಾರ್ಯಕ್ರಮ ನಿರೂಪಣೆ ಮಾಡಿ ಹಾಡುಗಳನ್ನು ಹಾಡಿ ಜನತೆಗೆ ಸ್ವರಗಳು, ಜನತೆಗೆ ಸಂತೋಷವಾಗಬೇಕು ಅನ್ನೋ ಕಾರ್ಯಕ್ರಮ ನಾನು ಭಾಗವಹಿಸಿದ್ದೇನೆ ಸರ್. ಅಂದ್ರೆ ಕನ್ನಡವೇ ನಿಮ್ಮ ಉಸಿರು ಅನ್ನೋ ಒಂದು ಆದರ್ಶ ಇಟ್ಕೊಬಿಟ್ಟಿದ್ದೀರಾ. ಕನ್ನಡವೇ ನನ್ನ ಉಸಿರು, ಕನ್ನಡವೇ ನನ್ನ ಭಾಷೆ. ಕನ್ನಡ ಬಿಟ್ಟರೆ ಬೇರೆ ಎಂದು ಭಾಷೆಗೆ ನಾನು ಎಷ್ಟು ವರ್ಷಗಳಾಗುತ್ತೆ ಸರ್, ನಾನು ಬೇರೆ ಭಾಷೆಗಳಿಗೆ ನಾನು ಯಾವತ್ತೂ ಹೋಗಿಲ್ಲ. ನನಗೆ ಕನ್ನಡವೇ ನನ್ನ ಹೃದಯ. ಕನ್ನಡ ಅಂದರೆ ನನ್ನ ಪ್ರಾಣ. ಕನ್ನಡ ಅಂದರೆ ಕ ಅಂದರೆ ಕಸ್ತೂರಿ, ನಾ ಅಂದರೆ ನಂಜುಂಡೇಶ್ವರ, ಡಾ ಅಂದರೆ ಡಮರುಗ, ಬಾರಿಸು ಕನ್ನಡ ಡಿಂಡಿಮವ್ವ, ಓ ಕರ್ನಾಟಕ ಹೃದಯ ಶಿವ ಎಂಬತಕ್ಕಂಥ ಕುವೆಂಪುರವರ ನುಡಿ, ಬೇಂದ್ರೆಯವರ ಹಾಡು, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ 8 ಜನ ಕವಿಗಳ ಬಗ್ಗೆ ನಾನು ಹಾಡನ್ನು ಹಾಡಿದ್ದೀನಿ. ಎಲ್ಲ ಓ ನನ್ನ ಚೇತನ, ಆಗುನ ನಿಕೇತನ ಬರ್ತಕ್ಕಂಥ ಕುವೆಂಪುರವರಿಗಿರ್ಬೋದು, ಅಥವಾ ಜ್ಞಾನಪೀಠ ಪ್ರಶಸ್ತಿ ಪಡೆದ ಸಾಹಿತ್ಯವನ್ನು ನನ್ನಿಂದ ಬರೆದು ಅದನ್ನು ಹಾಡಿ ಇಡೀ ಜನತೆಗೆ ಅದನ್ನು ಉತ್ತಮವಾದ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆಲ್ಲರೂ ಧನ್ಯವಾದಗಳು ಸರ್. ನಿಮಗೂ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಕನ್ನಡಕ್ಕೆ ಏನು ಕೊಡುಗೆ ಕೊಡಬೇಕು ಅನ್ನೋ ಒಂದು ಆಕಾಂಕ್ಷೆ ಇದೆ ಸರ್? ಸರ್, ನನಗೆ ಕನ್ನಡವನ್ನು ಕಲಿಬೇಕು ಅನ್ನೋಕ್ಕಿಂತ ಮುಂಚಿತವಾಗಿ ನಾನು ಮಗುವಿನ ವಿಕಾಸ ಅನ್ನೋ ಪುಸ್ತಕವನ್ನು ನಾನು ಬರೆದೆ. ತದನಂತರ ಈಗ ನಾನು ಕನ್ನಡಕ್ಕಾಗಿ, ಮಕ್ಕಳಿಗಾಗಿ, ಇಡೀ ಯಾರೇ ಇದು ಕೂಡ ಇಡೀ ಕರ್ನಾಟಕಕ್ಕೆ ಅದು ಒಂದು ಕನ್ನಡ ವ್ಯಾಕರಣವನ್ನು ನಾನು ಆಗಲೇ ರಚನೆ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಸಹಕಾರ ನನಗೆ ಖಂಡಿತ ಇದ್ದರೆ ಇಡೀ ನಾಡಿಗಾಗಿ, ಇಡೀ ಬದುಕಿಗಾಗಿ ಮತ್ತು ಎಲ್ಲರಿಗಾಗಿ ಒಂದು ಉತ್ತಮವಾಗಲಿ ಅನ್ನೋದ್ರಿಂದ ನಾನು ಅದನ್ನು ಶ್ರಮ ಕೆಲಸವನ್ನು ಮಾಡ್ತಾಯಿದ್ದೀನಿ. ಅದು ನನಗೆ ಇವತ್ತಿನ ಕೆಲವು ದಿನಗಳಲ್ಲಿ ನನ್ನ ಪುಸ್ತಕವನ್ನು ಪ್ರಕಟಣೆಯನ್ನು ಮಾಡ್ತೀನಿ. ನಿಮ್ಮ ಸಹಕಾರ ನನಗೆ ಬೇಕಾಗಿದೆ. ನಮಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಕನ್ನಡ ಪುತ್ರರಾದ ಹಾಲಪ್ಪ ಸರ್ ಅವರು ನಮ್ಮ ಜೊತೆ ಈ ಸಮಯ ಕಳೆಯೋದಿದೆ ನೋಡಿ ಸರ್, ಇದು ನಮ್ಮದು ಮಹಾಭಾಗ್ಯ. ನಮ್ಮ ಗೋಮಾತಾ ಸರ್ಕಲ್ ಮಹೇಶ್ ಅಂತ ನಾವು ಮಾಡಿರೋಂಥ ಚಿತ್ರೀಕರಣ ನಮಗೆ ತುಂಬ ಒಂಥರ ಸಂತೋಷ ಆಗ್ತಾ ಇದೆ. ಶ್ರೀ ಗೋಮಾತೆ ಸರ್ಕಲ್ ಮಹೇಶ್ವರವರ ಆಶ್ರಯದಲ್ಲಿ ಇವತ್ತಿನ ಕಾರ್ಯಕ್ರಮ ಬಹಳ ಅತ್ಯುತ್ತಮವಾಗಿ ನಮ್ಮನ್ನು ಸಂತೋಷಿಸಿ, ನನ್ನನ್ನು ಗೌರವಿಸಿ ನನಗೆ ಇಲ್ಲಿ ಕರೆಸಿದ್ದಾರೆ. ನಿಜಕ್ಕೂ ನಾನು ಭಾಳ ಚಿರುಋಣಿ ವ್ಯಕ್ತಿ ಆಗ್ತೀನಿ. ಹಾಗಾಗಿ ಈ ಒಂದು ವಾತಾವರಣ, ಈ ಮುಗಿಸಿ ಎಷ್ಟು ಕಾರ್ಯಕ್ರಮ ಅಂತ ಹೇಳಿದ್ರಲ್ಲ,
ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಮಹೇಶ್ ಅವರೇ, ಇದ್ರ ಬಗ್ಗೆ ಒಂದು ಮಾತನ್ನು ಹೇಳಿ ಗೊತ್ತಾಗುತ್ತೆ. ಸರ್, ಬಗಸೆ ಅಷ್ಟು ಕಾರ್ಯಕ್ರಮ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಇದೆ ಸರ್. ಸೊ ಆ ಕಷ್ಟನ ಎಲ್ಲರಿಗೂ ಇರೋರಿಗೂ ಇದೆ, ಇಲ್ದಿದ್ದವ್ರಿಗೂ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಬೊಗಸೆ ಅನ್ನೋದು ಎಲ್ಲರಿಗೂ ಬಿಡು ಅನ್ನೋ ಒಂದು ವಿಚಾರ ಸರ್. ವಿಚಾರ ಆ ವಿಚಾರದಲ್ಲಿ ಸೇವೆ ಮಾಡೋಕೆ ಹೋದರೆ ಎಷ್ಟು ನಮ್ಮ ಒಂದು 7 ಕೋಟಿ ಜನ ಇದ್ದಾರೆ ನೋಡಿ, ಬೊಗಸೆ ಹೋಗಿ ಎಷ್ಟೋ ಮೂಟೆ ಅಷ್ಟು ಸೇವೆ ಮಾಡೋಕ್ಕಾಗುತ್ತೆ ಅಂತ ಬೊಗಸೆ ಅಷ್ಟು ಗೋವುಗಳಿಗೆ, ಗೋಶಾಲೆಗಳಿಗೆ ಬೊಗಸೆ ಅಷ್ಟು ಕಾರ್ಯಕ್ರಮ ಅಂತ ನಮಗೆ ಒಂದು ಟೈಟಲ್ ಹಾಕ್ಕೊಂಡು ಸೇವೆ ಮಾಡಬೇಕು ಅಂತ ತುಂಬ ಆಸೆ ಇದೆ. ಮುಂದಿನ ದಿನಗಳಲ್ಲಿ ನಾವು ಗೋಶಾಲೆ ಮಾಡದಿದ್ರೂ ಪರವಾಗಿಲ್ಲ, ಗೋಶಾಲೆಗಳ ಸೇವೆ ಮಾಡುವಂಥ ಭಾಗ್ಯ ನಮಗೆ ಸಂಪೂರ್ಣ ದೇವರು ಅನುಗ್ರಹಿಸಲಿ ಅಂತ ನಿಮ್ಮ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ವಿಚಾರ ಹೇಳೋಕ್ಕೆ ಇಷ್ಟ. ಶಿಕ್ಷಣ ಇಲಾಖೆಯಲ್ಲಿ ನಿವೃತ್ತಿ ಆಗ್ತೀರಾ, ಆ ಸಮಯದಲ್ಲಿ ನಿಮ್ಮ ಒಂದು ಮನಸ್ಸಿಗೆ ತುಂಬ ಹತ್ತಿರದ ಆದವರು ಯಾರು ಸರ್? KV ದತ್ತಿ ದಿನಾಚರಣೆಯಲ್ಲಿ ನನ್ನನ್ನು 60 ವರ್ಷಗಳಾದ ನಂತರ ನನಗೆ ಸನ್ಮಾನಿಸಿದರು. ಇಡೀ ಎಲ್ಲ ವಿಚಾರಕ್ಕೂ ಎಲ್ಲ ಇದಕ್ಕೂ ನನಗೆ ಸಹಕರಿಸಿದ್ದಾರೆ. ನನ್ನನ್ನು ಜೀವನದಲ್ಲಿ ಬೆಲೆತಟ್ಟಿ ನನ್ನನ್ನು ಸಹಕರಿಸಿರ್ತಕ್ಕಂಥ ಚೇರ್ಮನ್ ಆಗಿರ್ತಕ್ಕಂಥ ನವೀನ್ ಕಿರಣ್ ಅವ್ರಿಗೂ ಮತ್ತು ನನ್ನ ಸ್ನೇಹಿತರಿಗೂ, ಆತ್ಮೀಯರಾಗಿದ್ದ ಸ್ನೇಹಿತರಾದರು ಬರೀದಿರ್ಬೋದು, ಬೇರೆ ಬೇರೆ ವ್ಯಕ್ತಿಗಳು, ಭಾಳ ವ್ಯಕ್ತಿಗಳು ನನಗೆ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ನಾನು ತುಂಬ ಧನ್ಯವಾದ ಹೇಳ್ತೀನಿ ಸರ್. ಅವರು ನಮ್ಮನ್ನು ಕರೆದ ಕಾರ್ಯಕ್ರಮದಲ್ಲಿ ಮಹೇಶ್ ಅವರು ಕರೆದಿದ್ದಾರೆ. ನಮಗೆ ಖಂಡಿತ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಜನಕೋಟಿಗಳಿಗೆ 7 ಕೋಟಿ ಜನತೆಗೆ ಮತ್ತು ನಿಮಗೂ ಎಲ್ಲರಿಗೂ ಧನ್ಯವಾದಗಳು ಸರ್.